ಕಳ್ಳರೆಂದು ತಿಳಿದು ಸ್ನೇಹಿತರ ಮೇಲೇನೆ ಡೆಡ್ಲಿ ಅಟ್ಯಾಕ್ ಒಂದು ನಡೆದಿದೆ. ಕೆಆರ್ಪುರದ ಅಂಬರೀಶ್ ಮತ್ತೆ ಮಾಲೂರು ಮೂಲದ ಅಶೋಕ್ ಎಂಬುವಂತಹ ವ್ಯಕ್ತಿಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಕೆಲ ಸ್ನೇಹಿತರು. ಕಳ್ಳರಂತ ತಿಳಿದುಕೊಂಡು ಇಲ್ಲಿ ಸ್ನೇಹಿತರ ಮೇಲೇನೆ ಡೆಡ್ಲಿ ಅಟ್ಯಾಕ್ ಮಾಡಿರುವಂಥದ್ದು. ಕೆಆರ್ಪುರದ ಅಂಬರೀಶ್ ಮತ್ತೆ ಮಾಲೂರಿನ ಅಶೋಕ್ ಎಂಬುವಂತಹವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ. ಕೆಲಸವನ್ನ ಹುಡುಕಿಕೊಂಡು ಇವರು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಬಂದಿರ್ತಾರೆ. ಇಬ್ಬರು ಸ್ನೇಹಿತರು ಅವರನ್ನು ನೋಡಿದಂಥವರು ಕೆಆರ್ಪುರದ ಮತ್ತೆ ಮಾಲೂರು ಮೂಲದಂಥ ಇಬ್ಬರು ಕೂಡ ಬಂದಿರ್ತಾರೆ ಅಂತ ಹೇಳಲಾಗಿರುತ್ತೆ. ರಾಡ್ ದೊಣ್ಣೆಗಳಿಂದ ಇವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಲಾಗಿದೆ. ಅಲ್ಲಿದ್ದಂತಹ ವ್ಯಕ್ತಿಗಳಿಂದ ಕೆಲಸಕ್ಕೆ ಅಂತ ಇವರು ಇಬ್ಬರನ್ನು ಕೂಡ ಕರೆಸಿರ್ತಾರೆ. ತರುಣ್ ಎನ್ನುವಂತಹ ವ್ಯಕ್ತಿ, ಆತ ಕೂಡ ಇವರ ಸ್ನೇಹಿತ. ತರುಣ್ಣನ್ನು ನಂಬಿ ಇವರು ಕೈಗಾರಿಕಾ ಪ್ರದೇಶಕ್ಕೆ ಬಂದಿರ್ತಾರೆ. ಇಬ್ಬರು ಅಂಬರೀಶ್ ಮತ್ತೆ ಅಶೋಕ್ ಎನ್ನುವಂಥವರು ಹೀಗೆ ಬಂದವರನ್ನ ಕೈ ಮುರಿದು ಮತ್ತೆ ಕಾಲು ತಲೆಗೆ ಹಿಗ್ಗಾಮುಗ್ಗವನ್ನು ಬಾರಿಸಿದ್ದಾರೆ ವ್ಯಕ್ತಿಗಳು. ಅಲ್ಲಿ ಇದ್ದಂಥವ್ರು ಜಂಗಮಶಿಗೆ ಹಳ್ಳಿಯ ಒಂದು 4ರಿಂದ ಈ ಒಂದು ಹಲ್ಲೆ ನಡೆದಿರುವಂಥದ್ದು. ಹಲ್ಲೆ ಮಾಡಿದ ಮೇಲೆ ಅವರನ್ನು ತಿಳಿದುಕೊಂಡು ಮತ್ತೆ ಅವರೇ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅವರ ತಪ್ಪನ್ನು ತಿಳಿದುಕೊಂಡು ಮುಂಜಾನೆವರೆಗೂ ಕೂಡ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಆಮೇಲೆ ಆಸ್ಪತ್ರೆಯಿಂದ ಹಲ್ಲೆ ಮಾಡಿದವರು ಎಸ್ಕೇಪ್ ಆಗಿದ್ದಾರೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ದೂರನ್ನು ಕೊಡಲಾಗಿದೆ. ಈ ಒಂದು ವಿಚಾರವಾಗಿ ಕಳ್ಳರಂತ ತಿಳಿಸ್ಕೊಂಡು ಒಬ್ಬ ಸ್ನೇಹಿತ ಕಲಿಸಿರ್ತಾನೆ ಕೆಲಸಕ್ಕೆ ಅಂತ, ಅವರಿಂದಾನೇ ಹಲ್ಲೆ ಹಾಕಿರುವಂಥದ್ದು. ತರುಣ್ ಎನ್ನುವಂಥವ್ರು ಕಲಿಸಿರ್ತಾರೆ. ಅವ್ರು ಕರೆಸಂಥ ಒಂದು ಸ್ನೇಹಿತರೇನಿರ್ತಾರೆ ಅವ್ರ ಮೇಲೆ ಹಲ್ಲೆ ಹಾಕಿದ್ರು. ಈ ಒಂದು ಹಲ್ಲೆಗೆ ಸಂಬಂಧ ಅವರೇ ಮತ್ತೆ ತಪ್ಪನ್ನು ತಿಳಿದುಕೊಂಡು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆ ನಂತರ ಬೆಳಗ್ಗೆ ಆದ ನಂತರ ಅವರು ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿಬಿಟ್ಟಿರ್ತಾರೆ. ಈ ಒಂದು ಫುಟೇಜ್ಗಳು CCTVಯಲ್ಲಿ ಸರಿಯಾಗಿದೆ. ಆಸ್ಪತ್ರೆಯಲ್ಲಿ ಅವರು ಬರುವಂಥದ್ದು, ಸೇರಿಸಿರುವಂಥದ್ದು ಮತ್ತು ಹೋಗುವಂಥ ಎಲ್ಲದೂ ಕೂಡ CCTV ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಹೀಗಾಗಿ ಕೆಲಸ ಕೇಳಿಕೊಂಡು ಬಂದವರಿಗೆ ಕೆಲಸ ಕೊಡಿಸ್ತೀನಿ ಅಂತ ಬಂದವ್ರಿಗೆ ತರುಣನ್ನು ನಂಬಿ ಬಂದಿದ್ರು ಅವರು ಕೈಗಾರಿಕಾ ಒಂದು ಪ್ರದೇಶಕ್ಕೆ. ಅವರಿಬ್ಬರಿಗೆ ಪಾಪ ಅವ್ರ ಮೇಲೆ ಹಲ್ಲೆ ಮಾಡಲಾಗಿದೆ. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕೆಲಸ ಅಂದ್ಬಿಟ್ಟು ನಂಬಿಕೆಯಿಂದ ಬಂದಿದ್ದು ಅಷ್ಟೇ. ಅಷ್ಟರಲ್ಲಿ ಅವನ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ನಿಮ್ ಕರ್ಕೊಂಬಂದ ಎಸ್ಕೇಪ್ ಆಗ್ಬಿಟ್ಟು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.